ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ತೆ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸ್ವಾಗತ್. ಸಾರ್ವಜನಿಕ ದೂರಿನ ಮೇಳೆಗೆ ಇಂದು ನಾವು ಗೌರಿಬಿದನೂರು ನಗರಸಭೆಗೆ ಭೇಟಿ ನೀಡುತ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ವೀಕ್ಷಕರೇ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದರೆ ಇತ್ತೀಚೆಗೆ ನಮ್ಮ ಕೆಲವು ಸರ್ಕಾರಿ ಕಚೇರಿಗಳಲ್ಲಿನ ಅಧಿಕಾರಿಗಳು ನಡೆದುಕೊಳ್ತಿರೋ ಈ ರೀತಿ ನೋಡಿದರೆ ಈ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನದಲ್ಲಿ ಹೇಳಿದ ಈ ಮಾತಿಗೆ ಸರ್ಕಾರಿ ಅಧಿಕಾರಿಗಳು ನಿಜಕ್ಕೂ ಬದ್ಧರಾಗಿದ್ದಾರೆಯೇ ಅನಿಸುತ್ತೆ. ಸರ್ಕಾರಿ ಕರ್ತವ್ಯಕ್ಕೆ ಸೇರುವಾಗ ಮನಸ ವಾಚ ಕರ್ಮಣ ಯಾವುದೇ ರಾಗದ್ವೇಷವಿಲ್ಲದೆ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆಂದು ಪ್ರಮಾಣ ಮಾಡಿ ಕೆಲಸಕ್ಕೆ ಸೇರುವ ನಮ್ಮ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಕೆಲಸಕ್ಕೆ ಸೇರಿದ ಕೆಲವೇ ವರ್ಷಗಳಲ್ಲಿ ಎಲ್ಲ ಪ್ರತಿಜ್ಞೆಯನ್ನ ಗಾಳಿಗೆ ತೂರಿ ಬಿಡುತ್ತಾರೆ. ಇದು ನಮ್ಮ ಸಮಾಜದ ಕರ್ಮವಲ್ಲದೆ ಮತ್ತೇನೂ ಅಲ್ಲ. ತನಗಾಗಬೇಕಾದ ಸಣ್ಣ ಕೆಲಸಕ್ಕೆ ತನ್ನ ನಿತ್ಯ ಕರ್ಮವನ್ನು ಅಂದರೆ ವೃತ್ತಿಯನ್ನ ಬಿಟ್ಟು ಬಿಡುವು ಮಾಡಿಕೊಂಡು ಕಚೇರಿಗೆ ಬರೋ ಶ್ರೀಸಾಮಾನ್ಯ ಹೋದ ತಕ್ಷಣ ತನ್ನ ಕೆಲಸವಾಗುತ್ತದೆ ಎನ್ನುವ ನಂಬಿಕೆಯಿಂದ ಕಚೇರಿಗೆ ಬಂದಿರುತ್ತಾನೆ. ಆದರೆ ಕಚೇರಿಗೆ ಬಂದ ಶ್ರೀಸಾಮಾನ್ಯನಿಗೆ ಈ ಜನ್ಮಕ್ಕೆ ನನ್ನ ಕೆಲಸವಾಗೋಲ್ಲ ಅನ್ನಿಸೋ ಹಾಗಿರುತ್ತೆ ನಮ್ಮ ಸರ್ಕಾರಿ ಕಚೇರಿಗಳ ವಾತಾವರಣ. ಪ್ರಿಯ ವೀಕ್ಷಕರೇ, ಇಷ್ಟೆಲ್ಲ ಮಾತುಗಳನ್ನು ಹೇಳಬೇಕಾಗಿ ಬಂದಿದ್ದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಗರಸಭಾ ಕಚೇರಿಯ ವಾತಾವರಣ ನೋಡಿದಾಗ. ಗೌರಿಬಿದನೂರು ನಗರಸಭಾ ಕಾರ್ಯಾಲಯದಲ್ಲಿ ಅಧಿಕಾರಿಗಳ ಉಪಸ್ಥಿತಿ ಇರದಿರುವುದರ ಬಗ್ಗೆ ನಮ್ಮ ಗೌರಿಬಿದನೂರಿನ ವರದಿಗಾರರಾದ ಸ್ವಾಗತ್ರವರಿಗೆ ಸಾರ್ವಜನಿಕರಿಂದ ಹೆಚ್ಚಿನ ಕರೆಗಳು ಬರಲಾರಂಭಿಸಿವೆ. ಇದನ್ನ ಖುದ್ದಾಗಿ ಪರಿಶೀಲಿಸಬೇಕೆಂದು ಸಾರ್ವಜನಿಕರ ವಿನಂತಿಯ ಮೇರೆಗೆ ನಮ್ಮ ಪ್ರತಿನಿಧಿ ನೇರವಾಗಿ ನಗರಸಭಾ ಕಚೇರಿಗೆ, ಅದು ಮಠ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದಾರೆ. ಕಚೇರಿಗೆ ಹೋದ ನಮ್ಮ ಕ್ಯಾಮರಾ ಕಣ್ಣಿಗೆ ಬಿದ್ದದ್ದು ಕೇವಲ ಖಾಲಿ ಹೊಡೆಯುತ್ತಿದ್ದ ಕಚೇರಿ. ಯಾವ ಆಸನಗಳ ಮೇಲೂ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಮತ್ತು ನೌಕರರು ಇಲ್ಲವೇ ಇಲ್ಲ. ಅಲ್ಲೇ ಇದ್ದ ಅಳಿದುಳಿದ ಕೆಲವೇ ನೌಕರರನ್ನು ವಿಚಾರಿಸಲಾಗಿ ಅವರು ಅಲ್ಲಿ ಹೋಗಿದ್ದಾರೆ, ಇವರು ಇಲ್ಲಿ ಹೋಗಿದ್ದಾರೆ, ಆಗ ಬರುತ್ತಾರೆ, ಈಗ ಬರುತ್ತಾರೆ ಎಂಬ ತೇಪೆ ಹಚ್ಚುವ ಉತ್ತರಗಳು ಬಂದವು. ಸರಿ, ಇದನ್ನೆಲ್ಲ ನೇರವಾಗಿ ನಗರಸಭಾ ಆಯುಕ್ತರಾದ ಶ್ರೀಮತಿ ಗೀತಾ DM ಮೇಡಮ್ ರವರನ್ನೇ ಕೇಳೋಣ ಎಂದು ನಮ್ಮ ವರದಿಗಾರರು ಆಯುಕ್ತರ ಕೊಠಡಿಗೆ ತೆರಳಿದ್ದಾರೆ. ಮೇಡಮ್, ಕಚೇರಿಯಲ್ಲಿ ತಮ್ಮ ಕೆಲಸಗಳಿಗಾಗಿ ಸಾರ್ವಜನಿಕರು ಗಂಟೆಗಳಿಂದ ಕಾಯುತ್ತಿದ್ದಾರೆ. ನಿಮ್ಮ ಒಬ್ಬ ಅಧಿಕಾರಿ ಅಥವಾ ನೌಕರರು ಕಚೇರಿಯಲ್ಲಿ ಲಭ್ಯವಿಲ್ಲ. ತಾವು ಕೂಡ ತಡವಾಗಿಯೇ ಕಚೇರಿಗೆ ಬಂದಿದ್ದೀರಿ. ಏನು ಮೇಡಮ್ ಇದು ಎಂದು ಕೇಳಿದಾಗ ಮಾನ್ಯ ಆಯುಕ್ತರಾದ ಶ್ರೀಮತಿ ಗೀತಾ DM ರವರು ಏಕಾಏಕಿ ಕೆಂಡಾಮಂಡಲರಾಗಿ ಬಿಟ್ಟಿದ್ದಾರೆ. ನನ್ನ ಅನುಮತಿ ಇಲ್ಲದೆ ಅದ್ ಹೇಗ್ರಿ ವಿಡಿಯೋ ಮಾಡ್ತೀರಾ ಎಂದು ಏರು ಧ್ವನಿಯಲ್ಲಿ ಗುಡುಗಿದ್ದಾರೆ. ಆಗ ನಮ್ಮ ವರದಿಗಾರರು, ಸನ್ಮಾನ್ಯ ಆಯುಕ್ತರೇ, ತಾವು ಒಬ್ಬ ಸರ್ಕಾರಿ ಅಧಿಕಾರಿ, ಅಂದರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಳ್ಳುವವರು ಮತ್ತು ಇದು ಸಾರ್ವಜನಿಕ ಕಚೇರಿ. ಹಾಗಾಗಿ ಸಂವಿಧಾನದಲ್ಲಿ ನಮಗೆ ಪ್ರಶ್ನಿಸುವ ಹಕ್ಕಿದೆ, ಪ್ರಶ್ನಿಸುತ್ತಿದ್ದೇವೆ ಎಂಬ ಮಾತನ್ನ ಹೇಳಿದ್ದಾರೆ. ಆತ್ಮೀಯ ಸ್ವಯಂ ಘೋಷಿತ ಪ್ರಶ್ನಾತೀತ ಸರ್ಕಾರಿ ಅಧಿಕಾರಿಗಳೇ, ತಾವೆಲ್ಲ ಸಾರ್ವಜನಿಕರ ಸೇವಕರು ಅನ್ನೋ ವಿಚಾರವನ್ನ ದಯವಿಟ್ಟು ಮರೆಯಬೇಡಿ. ನಿಮಗೆ ಸರ್ಕಾರ ಅಧಿಕಾರ ಕೊಟ್ಟಿರೋದು ಕೇವಲ ಸಾರ್ವಜನಿಕರ ಸೇವೆ ಮಾಡಲಿ ಅಂತ. ಕುರ್ಚಿಯ ಮೇಲೆ ಕೂತ ತಕ್ಷಣ ನೀವೇನು ಅತೀತರಾಗಿ ಬಿಡೋಲ್ಲ. ನೀವು ಸಹ ಸಂವಿಧಾನದ ಅಡಿಯಲ್ಲಿ ಬರುವ ಒಂದು ಅಂಶ, ಇದು ನೆನಪಿರಲಿ. ನಿಮ್ಮ ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ನಿಭಾಯಿಸಿದ್ದೇ ಆದರೆ ನಿಮ್ಮನ್ನ ಯಾರು ತಾನೇ ಪ್ರಶ್ನೆ ಮಾಡಲು ಬರುತ್ತಾರೆ? ಅಷ್ಟು ಚಿಕ್ಕ ವಿಚಾರವೂ ಸಹ ನಿಮ್ಮ ಪ್ರಜ್ಞೆಗೆ ಇರೋಲ್ವೇ? ಅಂಡ್ ಒನ್ ಮೋರ್ ಥಿಂಗ್, ಭಾರತದಲ್ಲಿ ಯಾರೂ ಸಹ ಏಕಮೇವಾದ್ವಿತೀಯರಲ್ಲ ಮತ್ತು ಪ್ರಶ್ನಾತೀತರಲ್ಲ. ಈ ದೇಶ ಸಾಂವಿಧಾನಿಕ ದೇಶ. ಈ ಮಾತನ್ನ ಸದಾ ನಿಮ್ಮ ನೆನಪಿನಲ್ಲಿಟ್ಟುಕೊಳ್ಳಿ ಮತ್ತು ಸಾರ್ವಜನಿಕರೊಂದಿಗೆ ಸದಾ ಸ್ನೇಹಮಯವಾಗಿ ವರ್ತಿಸಿ. ಇದೇ ನಾವು ನಿಮಗೆ ನೀಡುವ ಅಲ್ಟಿಮೇಟ್ ಸಲಹೆ. ಇನ್ನಾದರೂ ನಮ್ಮ ಗೌರಿಬಿದನೂರಿನ ನಗರಸಭಾ ಕಚೇರಿ ಸರಿ ಹೋಗಬಹುದೆಂಬ ಆಸೆಯೊಂದಿಗೆ ಸುಮನ್ ಟಿವಿ. ವರದಿ ಸ್ವಾಗತ್, ಗೌರಿಬಿದನೂರು.